ನೇಪಾಳದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಈ ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನೇಪಾಳದಲ್ಲಿ ಹೋರಾಟ ಆಯಿತು, ಪ್ರಧಾನಿ ಮನೆಗೆ ಬೆಂಕಿ ಹಚ್ಚಿದ್ರು, ಕೆಲವೊಂದು ರಾಜಕಾರಣಿಗಳನ್ನ ಅಟ್ಟಾಳಿಸಿ ಹೊಡೆದ್ರು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಆದ್ರೆ ಒಂದು ವಿಚಾರ ಈಗ ಬಯಲಾಗಿದೆ. ಅದೇನಪ್ಪಾ ಅಂದ್ರೆ, ನೇಪಾಳದಲ್ಲಿ ಹೋರಾಟ ಆಗಿದ್ದು ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿಚಾರಕ್ಕಾಗಿ ಅಲ್ಲ, ಅಲ್ಲಿ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಿದೆ. ರಾಜಕಾರಣಿಗಳು ದೊಡ್ಡ ಮಟ್ಟದ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿ ಐಷಾರಾಮಿ ಬದುಕು ಕಟ್ಕೊಂಡಿದ್ದಾರೆ. ಆದರೆ ದೇಶದಲ್ಲಿರುವಂತಹ ಯುವ ಜನತೆ ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸರಿಯಾದ ಕೆಲಸ ಇಲ್ಲ, ಇಲ್ಲಿನ ಜನರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದಿಲ್ಲ. ಅದರ ಬದಲಾಗಿ ಕುಟುಂಬ ರಾಜಕಾರಣ ಮಾಡಿ ಅವರ ಜೇಬು ತುಂಬಿಸಿಕೊಂಡು ಮಕ್ಕಳನ್ನ ಐಷಾರಾಮಿಯಾಗಿ ಜೀವಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲಿನ ಯುವ ಜನತೆ ಸಿಡಿದೆದ್ದಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಭ್ರಷ್ಟಾಚಾರದ ವಿರುದ್ಧ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗೋದಕ್ಕೆ ಶುರುವಾಯಿತೋ, ಅಲ್ಲಿಂದ ಸರ್ಕಾರ ಸೋಷಿಯಲ್ ಮೀಡಿಯಾದ ಮೇಲೆ